ಹೇಳ್ತಾರೆ? ದೇವರು ಹೇಳುವಂಥ ಮಾತು, ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ ಅಂತ ಹೇಳ್ತಾರೆ. ನೀವು ಬೈಬಲ್ ಗ್ರಂಥವನ್ನು ಮುಟ್ಟಲ್ಲ ಅಂದರೆ, ಬೈಬಲ್ ಗ್ರಂಥದ ತಂಟೆಗೆ ಬರಲ್ಲ ಅಂದರೆ, ಓದಲ್ಲ ಅಂದರೆ, ಪರಿಶೋಧನೆ ಮಾಡಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ, ನೀವು ಮಾಯದಲ್ಲಿದ್ದೀರಂತ ಅರ್ಥ. ಯಾಕೆಂದರೆ ಇದು ಮಹಾಜ್ಞಾನ, ಪರಲೋಕಕ್ಕೆ ನಡೆಸು. ಇವಾಗ ದೇವರ ಮಕ್ಕಳು ಎಂದು, ಕ್ರೈಸ್ತರು ಎಂದು, ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ನಮ್ಮ ಸಮಾಜವನ್ನು ಕುರಿತು ನಾವು ಮಾತಾಡೋಣ. ವಾಕ್ಯದ ಮೂಲಕ ಪರಿಶೋಧನೆ ಮಾಡೋಣ. ಇಲ್ಲೇನಿದು? ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಇವಾಗ ನಾನು ಹೇಳ್ತೀನಿ, ಅವರು ಸುಳ್ಳು ಬೋಧಕರು, ಇವರು ಸುಳ್ಳು ಬೋಧಕರು, ಇವರು ಸುಳ್ಳು ಬೋಧಕರು ಅಂತ. ಅವ್ರು ಹೇಳ್ತಾರೆ ಇವರು ಸುಳ್ಳು ಬೋಧಕರು, ಅವರು ಸುಳ್ಳು ಅಂದರೆ ಮನುಷ್ಯರೆಲ್ಲರೂ ಕೂಡ ಹೀಗೇನೆ ಹೇಳ್ತಾರೆ. ಬೋಧಕರು ಎಲ್ಲರೂ ಕೂಡ ಏನಪ್ಪ ಅಂತ ಹೇಳ್ತಾರೆ ಅಂದರೆ, ನಾನು ಒಳ್ಳೆ ಬೋಧಕನು, ಅವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ. ಹೌದಲ್ವ? ಇವಾಗ ನಾನೇನು ಹೇಳ್ತೀನಿ ಅದೇ ಹೇಳ್ತೀನಿ. ನಾನು ಕೂಡ ಹೇಳೋದೇನೆಂದರೆ, ಅವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ, ಇವನು ಸುಳ್ಳು ಬೋಧಕ. ಅವರು ಸುಳ್ಳು ಬೋಧಕರು, ಇವರು ಸುಳ್ಳು ಬೋಧಕರು, ಅವ್ರದ್ದು ಸುಳ್ಳು ಸಭೆ, ಇವ್ರದ್ದು ಸುಳ್ಳು ಸಭೆ ಅಂತೇಳಿ ಹೀಗೇನೆ ನಾನು ಹೇಳ್ತೀನಿ, ನೀವು ಹೇಳ್ತೀರ, ಎಲ್ಲರೂ ಹೀಗೇನೆ ಹೇಳ್ತಾರೆ. ಗೊಂದಲದಲ್ಲಿ ಸಿಕ್ಕಾಕೊಳ್ಳೋರು ಯಾರಪ್ಪ ಅಂತ ನೋಡುವಾಗ ಅಮಾಯಕರು, ವಿಶ್ವಾಸಿಗಳು ಗೊಂದಲದಲ್ಲಿ ಸಿಕ್ಕಾಕ್ಕೊಳ್ತಾರೆ. ನಾವೇನು ಅವರನ್ನು ಕುರಿತು ಹೇಳೋದು, ಅವರೇನು ನಮ್ಮನ್ನು ಕುರಿತು ಹೇಳುವಂಥದ್ದು, ಇದು ನಡೀತಾ ಇದೆ. ಅದಕ್ಕೆ ವಿಶ್ವಾಸಿಗಳಿಗೆ ನಾನು ಹೇಳುವಂಥದ್ದು ಮಾತೇನೆಂದರೆ, ಎಲ್ಲ ಆತ್ಮೀಯರಿಗೆ ನಾನು ಹೇಳುವಂಥ ಮಾತೇನೆಂದರೆ, ನೀವು ಬೈಬಲನ್ನು ಪರಿಶೋಧನೆ ಮಾಡಬೇಕು. ಇವಾಗ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ. ಯಾಕೆಂದರೆ ಪ್ರಪಂಚ ದೇಶದಲ್ಲಿ ಎಲ್ಲರೂ ಒಳ್ಳೆ ಬೋಧಕರಂತ ಹೇಳ್ಕೊಳ್ತಾರೆ. ಎಲ್ಲರೂ ಒಳ್ಳೆ ಬೋಧಕರು. ನಮ್ಮದು ನಿಜವಾದ ಸಭೆ, ನಮ್ಮದು ದೇವರ ಸಭೆ, ನಮ್ಮದು ದೇವರ ಸಭೆ, ನಮ್ಮದು ನಿಜವಾದ ಸಭೆ ಅಂತ ಎಲ್ಲರೂ ಹೇಳ್ಕೊಳ್ತಾರೆ. ಯಾರು ಕೂಡ ನಮ್ಮದು ಕಳ್ಳ ಸಭೆ, ನಮ್ಮದು ಸುಳ್ಳು ಸಭೆ ಅಂತ ಯಾರು ಹೇಳಿಕೊಳ್ಳೋದಿಲ್ಲ. ಇವಾಗ ಯಾರು ಸುಳ್ಳು ಬೋಧಕರು, ಯಾರು ಕಳ್ಳ ಬೋಧಕರು ಅಂತೇಳಿ ನಮಗೆ ಗೊತ್ತಾಗಬೇಕಾದ್ರೆ ನಾವು ಏನು ಮಾಡಬೇಕು? ಇವಾಗ ನಾವು ಏನು ಮಾಡಬೇಕು? ದೇವರು ಹೇಳ್ತಾರೆ, ದೇವರು ಹೇಳುವಂಥ ಮಾತು, ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ ಅಂತ ಹೇಳ್ತಾರೆ. ನೀವು ಬೈಬಲ್ ಗ್ರಂಥವನ್ನು ಮುಟ್ಟಲ್ಲ ಅಂದರೆ, ಬೈಬಲ್ ಗ್ರಂಥದ ತಂಟೆಗೆ ಬರಲ್ಲ ಅಂದರೆ, ಓದಲ್ಲ ಅಂದರೆ, ಪರಿಶೋಧನೆ ಮಾಡಲ್ಲ ಅಂದರೆ ನಿಮಗೆ ಅರ್ಥ ಆಗಲ್ಲ, ನೀವು ಮಾಯದಲ್ಲಿದ್ದೀರಂತ ಅರ್ಥ. ಯಾಕೆಂದರೆ ಇದು ಮಹಾಜ್ಞಾನ, ಪರಲೋಕಕ್ಕೆ ನಡೆಸುವಂಥ ಜ್ಞಾನ. ಇದು ಪರಲೋಕಕ್ಕೆ ಸೇರಿಸುವಂಥದ್ದು, ನಿತ್ಯ ಲೋಕಕ್ಕೆ ಸೇರಿಸುವಂಥದ್ದು ದೇವರ ಮಾತುಗಳಾಗಿರುವಾಗ ಈ ಮಾತುಗಳನ್ನು ನೀವು ಪರಿಶೋಧನೆ ಮಾಡಬೇಕಂತೆ. ಬೋಧಿಸುವಂಥ ಆತ್ಮಗಳಂದರೆ ಸೇವಕರು. ಆ ಸೇವಕರಲ್ಲಿ ದೇವರ ಆತ್ಮ ಇದೆಯಾ ಇಲ್ವಾ? ವಾಕ್ಯದ ಪ್ರಕಾರ ಮಾತನಾಡ್ತಾ ಇದ್ದಾರಾ ಇಲ್ವಾ? ಪವಿತ್ರಾತ್ಮನ ಪ್ರೇರಣೆಯಿಂದ ಮಾತನಾಡ್ತಾ ಇದ್ದಾರಾ ಅಥವಾ ಸ್ವಂತ ಆಲೋಚನೆಯಿಂದ ಮಾತನಾಡ್ತಾ ಇದ್ದಾರಾ ಅಂತ ನೀವು ಕಂಡುಹಿಡಿಬೇಕಾದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ದಾರೆ ದೇವರು? ಅದನ್ನೇ ಮತ್ತೊಂದು ಸಾರಿ ಗಮನಿಸಿರಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ, ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪರೀಕ್ಷೆ ಮಾಡಬೇಕಂತೆ. ಅಂದರೆ ಯಾವ ಆತ್ಮ? ಎಲ್ಲ ನುಡಿಗಳು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಅಂತ ನೀವು ನೋಡಬೇಕಂತೆ. ಆತ್ಮದ ಎಲ್ಲ ನುಡಿಗಳಂದರೆ ಪ್ರಿಯರ ದೇವರ ಮಕ್ಕಳಿಗೆ, ಆತ್ಮ ಅಂದರೆ ಮನುಷ್ಯನಲ್ಲಿ ಆತ್ಮ ಇದೆ. ಆ ಆತ್ಮನು, ಆ ಮನುಷ್ಯನು ದೇವರ ಪ್ರೇರಿತರಾಗಿ ಇಲ್ಲ ದೇವರ ಕೃಪೆಯಿಂದ ಮಾತನಾಡ್ತಾ ಇದ್ದಾನೆ, ಪವಿತ್ರಾತ್ಮನ ಪ್ರೇರಣೆಯಿಂದ, ಪವಿತ್ರಾತ್ಮನ ಸಹಾಯದಿಂದ ಮಾತನಾಡ್ತಾ ಇದ್ದಾನೆ, ಅಥವಾ ದೇವರ ವಾಕ್ಯವನ್ನು ಬಿಟ್ಟು ಸ್ವಂತ ಕಲ್ಪನೆಗಳೇನಾದರೂ ಮಾತನಾಡ್ತಾ ಇದ್ದಾನೆ. ಕಲ್ಪನೆ ಬೋಧನೆಗಳು ಕೂಡ ಬಹಳ ಇದೆ. ಯಾಕೆಂದರೆ ನೋಡಿ, ಇವಾಗ ನಾನು ಕಲ್ಪನೆ ಹೇಳ್ತಾ ಇದ್ದೀನಾ, ಅವರು ಕಲ್ಪನೆ ಹೇಳ್ತಾ ಇದ್ದಾರಾ, ಅಥವಾ ಯಾರಾದರೂ ಕಲ್ಪನೆದಲ್ಲಿದ್ದಾರಾ, ವಾಕ್ಯದ ಪ್ರಕಾರ ಇದ್ದಾರಾ ಅಂತೇಳಿ ನೀವು ಪರಿಶೋಧನೆ ಮಾಡಬೇಕು. ಪರಿಶೋಧನೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ, ಆದರೆ ಇಸ್ರೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದಾರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡು ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವರು. ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು.
ಅಂದರೆ ಇಸ್ರೇಲ್ ಜನರಲ್ಲಿ ಸುಳ್ಳು ಬೋಧಕರಿದ್ದಾರೆ, ಅದೇ ಪ್ರಕಾರ ನಿಮ್ಮಲ್ಲಿ ಕೂಡ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಬಂದಿದ್ದಾರೆ. ಇವಾಗ ಯಾರು ಸುಳ್ಳು ಬೋಧಕರು, ಯಾರು ಸುಳ್ಳು ಪ್ರವಾದಿಗಳು, ಯಾವುದು ನಿಜವಾದ ದೇವರ ಸಭೆ, ಕ್ರಿಸ್ತನ ಸಭೆ ಯಾವುದು? ಯಾವುದು ಕ್ರಿಸ್ತನ ಸಭೆ? ಯಾವುದು ಸುಳ್ಳು ಬೋಧನೆ, ಯಾವುದು ನಿಜವಾದ ಬೋಧನೆ? ದೇವರು ಹೇಳುವಂಥ ಮಾತು, ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ ಅಂತ ಹೇಳ್ತಾರೆ.